ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಬ್ಲೌಸ್ದು ಕಂಪ್ಲೀಟಾಗಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಬಿಗಿನರ್ಸ್ ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು, ಫಸ್ಟ್ ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ಈ ಬಾರ್ಡರ್ ಅನ್ನೋದು ಒಂದೊಂದರಲ್ಲಿ ಎಕ್ಸ್ಟ್ರಾ ಅನ್ನೋದು ಬಂದಿರುತ್ತೆ, ಅಂದರೆ ಒಂದು 1/4 ಇಂಚಷ್ಟು ಬಂದಿದೆ ಇಲ್ಲಿ ನೋಡ್ಬೋದು. ಆದರೆ ನಾವು ಸ್ಟಿಚಿಂಗಲ್ಲಿ ಬರೀ ಅರ್ಧ ಇಂಚ್ ಅನ್ನೋದು ಅಷ್ಟೇ ಬಿಟ್ಕೊಂಡಿರ್ತೀರಿ. ಸೊ ಇಲ್ಲಿ ಏನೇನು 1/4 ಇಂಚ್ ಅನ್ನೋದು ಎಕ್ಸ್ಟ್ರಾ ಬಂದಿದೆ ಅದನ್ನು ಕಟ್ ಮಾಡ್ಕೊಬೇಕಾಗುತ್ತೆ ನಮಗೆ. ಇಲ್ಲಾಂದರೆ ಬ್ಲೌಸ್ ಲೆಂತ್ ಅನ್ನೋದು ಕಮ್ಮಿ ಆಗುತ್ತೆ. ಬಿಗಿನರ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಇದು ಬಂದು ಮೇನ್ ಫ್ಯಾಬ್ರಿಕ್, ಇದು ಸೀದಾ, ಇದು ಬಂದು ಉಲ್ಟಾ. ಸೊ ಇವಾಗ ನಾನು ಈ ಮೇನ್ ಬಟ್ಟೆ ಏನಿದೆ ಅದ್ರ ಮೇಲೆ ಲೈನಿಂಗ್ ಅನ್ನೋದು ಇಟ್ಕೊಂಡಿದ್ದೀನಿ. ಸೊ ಒಂದ್ಸಲ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಸೊ 1/2 ಇಂಚ್ ಅನ್ನೋದು ಏನು ನಾವು ಸ್ಟಿಚಿಂಗಿಗೆ ಅಂತ ಬಿಟ್ಟಿರ್ತೀರಿ, ಸೊ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ಮತ್ತು ಒಂದು ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಇಟ್ಕೊಂಡಿರ್ಬೇಕು. ಪದೇ ಪದೇ ನಾವು ಆ ರೀತಿ ಕಟ್ ಮಾಡೋದ್ರಿಂದ, ಅಂದರೆ ಆಗಿದ ತಕ್ಷಣ ಈ ರೀತಿ ಕಟ್ ಮಾಡೋದ್ರಿಂದ ಯಾವಾಗೂ ನಾವು ಸೂಜಿಗೆ ದಾರನ ಸೇರಿಸ್ಕೊತಾ ಇರಬೇಕು. ಅದರಿಂದ ಒಂದು ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಇಟ್ಕೊಂಡಿರ್ಬೇಕು. ಈ ಥರ ಅಟ್ಯಾಚ್ ಮಾಡಿಬಿಟ್ರೆ ದಾರ ಅನ್ನೋದು ಕಟ್ಟಾಗೋದಿಲ್ಲ, ಹಂಗೆ ಇರುತ್ತೆ. ಸೊ ಒಂದ್ಸಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಎಲ್ಲಾದರೂ ಹೆಚ್ಚು ಕಮ್ಮಿ ಬಂದಿದ್ರೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಸೊ ನಾನು ಯಾವಾಗಲೂ ಡಬಲ್ ಸ್ಟಿಚ್ಚೇ ರೆಫರ್ ಮಾಡ್ತೀನಿ. ಫಸ್ಟಲ್ಲೂ ಮತ್ತು ಎಂಡಿಂಗಲ್ಲೂ, ಸ್ಟಾರ್ಟಿಂಗಲ್ಲೂ ಮತ್ತು ಎಂಡಿಂಗಲ್ಲಿ ರಫ್ ಅನ್ನೋದು ಹೊಡ್ಕೊಬೇಕು ನಾವು. ಸೊ ಇದನ್ನು ಈ ಕಡೆ ಮಾಡಿಕೊಂಡು ಈ ಲೈನಿಂಗ್ ಎಲ್ಲ ಈ ಸೈಡೇ ಇರಬೇಕು. ಸೊ ಈಗ ಟಾಪ್ ಸ್ಟಿಚ್ ಒಂದು ಹಾಕೊಳ್ಳೋಣ. ನಾವು ಯಾವಾಗ ಸ್ಟಿಚ್ ಮಾಡಿದ್ರು ಫಸ್ಟು ನಾವು ರಫ್ ಅನ್ನೋದು ಹೊಡಿಲೇಬೇಕು. ನೀವು ಬೇಕು ಅಂದರೆ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಅನ್ನೋದು ಹಾಕ್ಕೊಬೋದು, ಇಲ್ಲಾಂದರೆ ಒಂದು ಲೂಸ್ ಸ್ಟಿಚ್ ಹಾಕಿ, ಯಾಕಂದರೆ ಲೈನಿಂಗ್ ಅನ್ನೋದು ನಾವು ಜಾಯಿಂಟಿ ಮಾಡಬೇಕಲ್ವಾ. ಸೊ ಹಂಗಾಗಿ ಬೇಕಾದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ಹಂಗೆ ಹಾಕ್ಕೊಬೋದು. ಎಕ್ಸ್ಪೀರಿಯೆನ್ಸ್ ಅನ್ನೋದು ಇದ್ದರೆ ಹಂಗೆ ಹಾಕ್ಕೊಬೋದು. ಸೊ ನಾನು ನಿಮ್ಗೆ ತೋರಿಸ್ಕೊಡೋದ್ರಿಂದ ನಾನು ಕೂಡ ಒಂದು ಲೂಸ್ ಸ್ಟಿಚ್ ಅನ್ನೋದು ಹಾಕಿ ಆಮೇಲೆ ರಿಮೂವ್ ಮಾಡ್ತೀನಿ. ಸೊ ಇನ್ನೊಂದು ಬಿಗಿನರ್ಸ್ಗೆ ಇಲ್ಲಿಂದ ಸ್ಟಿಚಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅಂಥವ್ರು ಏನು ಮಾಡ್ತೀರಾ ಅಂದರೆ, ಇಲ್ಲಿ ಸೆಂಟರಲ್ಲಿ ಒಂದು ಲೂಸ್ ಸ್ಟಿಚ್ ಇರೋದು ಹಾಕ್ಕೊಂಡು ಈ ಸೈಡ್ ಪಾರ್ಟ್ ಈ ಕಡೆ ಸ್ಟಿಚ್ ಮಾಡ್ಕೊಳ್ಳಿ, ಅಂದರೆ ಅಟ್ಯಾಚ್ ಮಾಡ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗಿಗೆ. ಮತ್ತು ಈ ಕಡೆ ಕೂಡ ಅಷ್ಟೇ
ಇದೇನಿರುತ್ತೆ ಮತ್ತು ಇದಕ್ಕೂ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಈಗ ನಾನು ಅದೇ ರೀತಿ ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗಾಗುತ್ತೆ ಅಂತ. ಒಂದ್ಸಲ ಕೈಯಲ್ಲೇ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಕೈಯಲ್ಲಿ ಒಂದ್ಸಲ ನೀಟಾಗಿ ಪ್ರೆಸ್ ಮಾಡಿಕೊಂಡು ಮತ್ತೆ ಈಗ ಈ ಕಡೆ ಸ್ಟಿಚ್ ಹಾಕೋಣ. ಬಟ್ಟೆ ಅನ್ನೋದು ಕ್ಲೀನಾಗಿ ಮಾಡಿಕೊಂಡು ಇಲ್ಲಿ ಸುಕ್ಕನೋದು ಬರದೇ ಇರೋ ರೀತಿ ನೋಡಿಕೊಂಡು ಮಾಡ್ಕೊಂಡು ಒಂದ್ಸಲ ಕರೆಕ್ಟಾಗಿ ಬಂದಿದೆಯಾ ಅಂತ ಸೀದಾ ಕಡೆ ನೋಡ್ಕೊಬೇಕು. ಎಲ್ಲಾದರೂ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಬಂದಿದೆಯಾ ಅನ್ನೋದು ನೋಡ್ಕೊಬೇಕು. ಸೊ ಈಗ ಇದನ್ನು ಕಟ್ ಮಾಡ್ಕೊತಿದ್ದೀನಿ. ಸುತ್ತಕ್ಕೂ ಎಕ್ಸ್ಟ್ರಾ ಅನ್ನೋದೇನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ನಾಚು ಏನಿದೆ ಅದನ್ನು ಮೇನ್ ಸೈಡ್ ಕೂಡ ಮಾಡ್ಕೊಂಡು ಸೊ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದು ಆಲ್ರೆಡಿ ಮಾರ್ಜಿನ್ ಇದ್ದಿರುತ್ತೆ. ಸೊ ನಾನು ಡಾಟ್ ಅನ್ನೋ ಪಾಯಿಂಟ್ಗೆ ಅದನ್ನು ಮತ್ತೆ ಇನ್ನೊಂದ್ಸಲ ಇದು ಮಾಡ್ತೀನಿ, ಡಾರ್ಕ್ ಅನ್ನೋದು ಮಾಡ್ಕೊಳ್ತೀನಿ ಅಷ್ಟೇ ಒಂದು ಸೈಡ್. ಸೊ ಇದಕ್ಕೂ ಅಷ್ಟೇ ಒಂದು ಲೂಸ್ ಸ್ಟಿಚ್ ಅನ್ನೋದು ಹಾಕ್ಕೊಬೇಕು ನಾವು.
ಮತ್ತು ನಾವು ಹಾಕ್ದಾಗೆಲ್ಲ ಸ್ಟಿಚ್ ಎಲ್ಲ ದೊಡ್ಕೋತಾ ಇರಬೇಕು. ಇದು ಆಲ್ರೆಡಿ ನಾವು ಹುಲ್ಲು ಸ್ಟಿಚ್ಚಿಗೆ ಇದು ಮಾಡ್ಕೊಂಡ್ವಿ. ಮತ್ತು ನಾವು ನಾರ್ಮಲ್ ಸ್ಟಿಚ್ಗೆ ಇದು ಮಾಡ್ಕೋಬೇಕು. ಸೊ ಈ ಶೋಲ್ಡರ್ ಸೆಂಟರಲ್ಲಿ ನಮಗೆ ಡಾಟ್ ಅನ್ನೋದು ಬರುತ್ತೆ. ಸೊ ಫಸ್ಟ್ ರಫ್ ಅನ್ನೋದು ಇಟ್ಕೊಬೇಕು. ಮತ್ತು ಇಲ್ಲಿ ನಮಗೆ ಒಂದು ಸ್ವಲ್ಪ ಕಿನಾರಿ ಥರ ಬರಬೇಕು, ಚೂರು ಬರಬೇಕು. ಮತ್ತು ಇದನ್ನು ಉಲ್ಟಾ ಅನ್ನೋದು ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊತಿದ್ದೀನಿ. ಸೊ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಮಾಡ್ಕೊಬೇಕು. ಸೊ ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಅನ್ನೋದಾಯಿತು, ಡಾಟ್ ಅನ್ನೋದು. ಸೊ ಈ ನಾಚ್ ಅನ್ನೋದು ಏನು ಮಾಡ್ಕೊಂಡಿರ್ತೀರೋ ಅಲ್ಲೊಂದು ಮಾರ್ಕ್ ಅನ್ನೋದು ಮಾಡ್ಕೊಬೇಕು. ಯಾಕಂದರೆ ನಾವು ಓವರ್ಲಾಕ್ ಮಾಡಿದಾಗ ಈ ನಾಚ್ ಅನ್ನೋದು ನಮಗೆ ಕಾಣಿಸೋದೇ ಇಲ್ಲ. ಸೊ ಹಂಗಾಗಿ ಒಂದು ಸಲ ಇದನ್ನು ಬರ್ಕೊಳ್ಳಿ. ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡ್ತಿದ್ದೀನಿ. ಸೊ ಉಲ್ಟಾ ಸೀದಾ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಬಂದು ಉಲ್ಟಾ. ಸೊ ನಾನು ಉಲ್ಟಾ ಸೈಡ್ ಹಾಕ್ಕೊಂಡಿದ್ದೀನಿ. ಸೊ ಎರಡು ಅಷ್ಟೇ, ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದನ್ನು ಅಷ್ಟೇ ಫುಲ್ಲು ಒಂದ್ಸಲ ಲೂಸ್ ಸ್ಟಿಚ್ಚಿಂದ ಇದು ಮಾಡ್ಕೊಬೇಕು. ಮೇನ್ ಬಟ್ಟೆ ಏನಿದೆ ಮೇನ್ ಬಟ್ಟೆಗೂ ಮತ್ತು ಲೈನಿಂಗ್ ಬಟ್ಟೆಗೂ ಸೇರಿಸಿ ನಾವು ಲೂಸ್ ಹೊಲಿಗೆ ಅನ್ನೋದು ಹಾಕ್ಕೊಬೇಕು. ನಾವು ಈ ರೀತಿ ಬಂದಾಗ ಸೂಜಿ ಅನ್ನೋದು ಅಲ್ಲೇ ನಿಂತಿರಬೇಕು, ಅದು ಮೇಲೆ ಅನ್ನೋದು ಬರಬಾರ್ದು, ಬಟ್ಟೆ ಒಳಗಡೆನೇ ಇರಬೇಕು ಸೂಜಿ. ಇಲ್ಲೂ ಅಷ್ಟೇ, ನಾವು ಕಟ್ ಮಾಡಿರ್ತೀವಿ ಬಟ್ಟೆ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಎಳೆಯೋದು ಹಂಗೆಲ್ಲ ಮಾಡಬಾರ್ದು. ನಿಧಾನಕ್ಕೆ ಹೊಲಿಗೆ ಅನ್ನೋದು ಹಾಕ್ಕೊಬೇಕು. ಸೊ ಇನ್ನೊಂದು ಕೂಡ ಹಂಗೆ ಮಾಡ್ಕೊಬೇಕು. ಸೊ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನೆಲ್ಲ ಪೂರ್ತಿಯಾಗಿ ಕಟ್ ಮಾಡ್ಕೊಬೇಕು.
ಮತ್ತು ಈ ನಚ್ ಅನ್ನೋದು ಮೇನ್ ಫ್ಯಾಬ್ರಿಕ್ ಬಿದ್ದಿರಲ್ವಲ್ಲ, ಅದಕ್ಕೆ ನಾವು ಹಾಕ್ಕೊಬೇಕು. ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಯಾರಿಗಾರ್ದು ಅರ್ಥ ಆದರೆ ದಯವಿಟ್ಟು ಅರ್ಥ ಆಯಿತು ಅಂತ ಕೂಡ ಹೇಳಿ. ನನಗೂ ಅವು ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಬೇಕು ಅಂತ ಆಸೆ ಕೂಡ ಬರುತ್ತೆ ನನಗೂ ಕೂಡ. ನೀವೇನು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನಾನು ಸುಮ್ಮನೆ ಮಾಡ್ತಿದ್ದೀನಿ, ನಾನು ವೇಸ್ಟ್ ಆಗ್ತಿದ್ದೀನೋ ಅಂತ ಅನಿಸುತ್ತೆ. ಸೊ ನಿಮ್ದು ಏನೇ ಡೌಟ್ ಇರಲಿ, ಯಾವ ರೀತಿ ಬೇಕು ಬ್ಲೌಸು ಡಿಸೈನ್ಸ್ ಇರ್ಬೋದು ಕೇಳಿ, ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಹಾಕೋದು ಲೇಟ್ ಆಗ್ಬೋದು ಹೊರತು ಹೇಳ್ಕೊಡೋದು ಮಾತ್ರ ತಪ್ಪಿಸಲ್ಲ. ಸೊ ಇಲ್ಲಿಂದ ಮೇನ್ ಡಾಟಿಂದ ಇದೇನಿದೆ ಆರ್ಮೋಲ್ ಡಾಟ್ಗೆ ಒಂದು ಲೈನ್ ಅನ್ನೋದು ಹಾಕೋಬೇಕು ಲೂಸ್ವರ್ಗೆ. ಸೊ ಈಗ ನಾವು ಡಾಟ್ ಅನ್ನೋದು ಇಡೋಣ. ಈ ನಾಚು ಏನು ಹಾಕೊಂಡಿರ್ತೀರೋ ನಾಚು ಅನ್ನೋದು ಕರೆಕ್ಟಾಗಿ ಸೇರಿಸ್ಕೊಬೇಕು, ಸರಿನಾ? ಸೊ ಸೆಂಟರ್ ಡಾಟ್ ಏನಿದೆ ನೆಕ್ ಕಡೆ ಅದನ್ನು ಹಿಡಿತಿದ್ದೀನಿ. ಕಾಲು ಇಂಚ್ ಮಾರ್ಜಿನ್ ಹಿಡಿದ್ರೆ ಸಾಕು. ಈ ಫೂಟ್ ಏನಿರುತ್ತೋ ಒಂದು ಸಿಂಗಲ್ ಫೂಟ್ ಅನ್ನೋದು ಅಷ್ಟು ಡಿಸ್ಟೆನ್ಸ್ ಅನ್ನೋದು ತೊಗೊಂಡ್ರೆ ಸಾಕಾಗುತ್ತೆ, ಕರೆಕ್ಟಾಗಿ ಬರುತ್ತೆ. ಅದಕ್ಕೆ ನಾವು ಎಕ್ಸ್ಟ್ರಾ ಮಾರ್ಕ್ ಹಾಕಬೇಕು ಅನ್ನೋದೇನು ಇರೋದಿಲ್ಲ. ಸೊ ಈಗ ಆರ್ಮೋಲ್ ಡಾಟ್ ಹಿಡಿದ್ದೀನಿ. ಸೊ ಆಲ್ರೆಡಿ ಇಲ್ಲಿ ಮಾರ್ಕ್ ಕಾಣಿಸ್ತಿದೆ ನಮಗೆ. ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಅಷ್ಟೇ ಯಾವುದೇ ಬ್ಲೌಸ್ ಆಗಿದ್ರು 2 ಹೊಲಿಗೆ ಅನ್ನೋದು ಕಂಪಲ್ಸರಿ ಆಗ್ತದೆ. ಸೊ ಮತ್ತು ಇದೇನಿರುತ್ತೋ ಅಂದರೆ ಫಸ್ಟ್ನೇ ಡಾಟ್ ಏನು ಹಿಡ್ದಿರ್ತೀರೋ ನಾವು
ಇದನ್ನು ನಾವು ಈ ರೀತಿ ಫೋಲ್ಡ್ ಮಾಡ್ಕೊಬೇಕು, ಯಾಕಂದರೆ ಇದು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ, ಸೊ ನಮ್ಗೆ ಅಷ್ಟು ಕಪ್ಸ್ ಅನ್ನೋದು ಕರೆಕ್ಟಾಗಿ ಕೊಡೋದಿಲ್ಲ. ಸೊ ಇದೇನಿರುತ್ತೋ ಇದನ್ನು ಈ ರೀತಿ ಮೇಲಕ್ಕೆ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಬೇಕು. ಆದಷ್ಟು ಮಿಷಿನ್ ಮೇಲೇ ಬೇರೆ ಕತ್ರಿ ಇಟ್ಕೊಳ್ಳಿ, ಮತ್ತು ಕಟಿಂಗ್ ಮಾಡೋದಕ್ಕೆ ಬೇರೆ ಇಟ್ಕೊಳ್ಳಿ. ಆಲ್ರೆಡಿ ನಾನು ಇದು ಕಟಿಂಗ್ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ, ಮಿಷಿನ್ ಮೇಲೆಗೆ ಬೇರೆ ಕತ್ರಿ ಇಟ್ಟಿದ್ದೀನಿ. ಸೊ ಇದು ಏನಾದರೂ ಕೆಳಗಡೆ ಬಿತ್ತು ಅಂದರೆ ಇದು ಏನಕ್ಕೂ ನಮಗೆ ಆಗೋದಿಲ್ಲ, ಕತ್ರಿ ಅನ್ನೋದು ವೇಸ್ಟ್ ಆಗುತ್ತೆ. ಸೊ ನನ್ನ ಮಕ್ಕಳು ಏನು ಸ್ಕೂಲಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು ಅಂತ ಮಿಷಿನ್ದು ಕತ್ರಿ ಎತ್ಕೊಂಡಿದ್ದಾರೆ, ಬಟ್ ಅದೆಲ್ಲಿಟ್ಟರು ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ಕತ್ರಿನ ಯೂಸ್ ಮಾಡ್ತೀನಿ. ದಯವಿಟ್ಟು ಯಾರು ಮಿಷಿನ್ ಮೇಲೆ ಕತ್ರಿ ಯೂಸ್ ಮಾಡಬೇಡಿ, ಯಾಕಂದರೆ ನಾವು ಕೈ ಆಡಿಸ್ತಾ ಇರ್ತೀರಿ, ಇದು ಮಾಡ್ತಾ ಇರ್ತೀರಿ, ಸೊ ಬಿದ್ದರೆ ಹೋಯ್ತು. ಸೊ ಹಂಗಾಗಿ ನಾನು ಈ ಕತ್ರಿ ಯೂಸ್ ಮಾಡೋದಿಲ್ಲ. ಸೊ ಇವತ್ತೇ ಯೂಸ್ ಮಾಡ್ತಿರೋದು. ಸೊ ನೋಡ್ಬೋದು ಇಲ್ಲಿ ರೆಡಿಯಾಗಿದೆ. ಸೊ ನಾವು ಲೂಸ್ ಹೊಲ್ಗೆ ಏನು ಹಾಕ್ಕೊಂಡಿರ್ತೀರೋ ಅದು ಬ್ಲೌಸ್ ಹಾಕ್ಬೇಕಂದ್ರೆ ನಾವು ಏನೇನು ಹಾಕಿರ್ತೀರೋ ಅದನ್ನೆಲ್ಲ ಬಿಚ್ಕೊಬೇಕಾಗುತ್ತೆ. ನಮಗೆ ಬೆಲ್ಟ್ ಪಟ್ಟಿಗೆ ಟೋಟಲಾಗಿ ನಮಗೆ 6 ಪೀಸ್ ಅನ್ನೋದು ಬೇಕು, ಅಂದರೆ ಒಂದು ಸೈಡು 3 ಇನ್ನೊಂದು ಸೈಡ್ 3 ಅನ್ನೋದು ಬೇಕು. ಸೊ ಇದು ಮೇನ್ ಬಟ್ಟೆ ಏನಿರುತ್ತೋ ಅದರಲ್ಲಿ ಬರೀ 2 ಸಾಕು. ಈ ಕಾಟನ್ ಲೈನಿಂಗ್ ಏನಿರುತ್ತೋ ಅದರಲ್ಲಿ ನಮಗೆ 4 ಬೇಕು. ಸೊ ಇದು ಮೇಲ್ಗಡೆ, ಸೊ ಇದು ಬಂದು ಉಲ್ಟಾ, ಇದು ಬಂದು ಸೀದಾ. ಈ ಸೀದಾ ಬಟ್ಟೆ ಮೇಲೆ ಈ ಲೈನಿಂಗ್ ಅನ್ನೋದು ಎರಡು ಬಟ್ಟೆ ಇದೆ ನೋಡ್ಬೋದು, 2 ಪೀಸ್ ಇದೆ. ಸೊ ಇದನ್ನು ಇದ್ರ ಮೇಲೆ ಇಟ್ಟು ಹೊಲ್ಕೊಬೇಕು ನಾವು. ಯಾವಾಗ ಅಷ್ಟು ಸೀದಾ ಮೇಲೇ ಇಟ್ಕೊಬೇಕು ನಾವು. ಸೊ ಆದಷ್ಟು ಸೊ ಇದು ಹೊಲ್ಕೊಂಡಿದ್ದಾಗಿದೆ. ಎಕ್ಸ್ಟ್ರಾ ಏನಾದರೂ ಬಟ್ಟೆ ಇದ್ದರೆ ಕಟ್ ಮಾಡ್ಕೊಳ್ಳಿ, ಏನು ಪೂರ್ತಿಯಾಗಿ ಕಟ್ ಮಾಡ್ಕೊಬೇಕು ಅಂತ ಏನಿಲ್ಲ. ಸೊ ಯಾಕಂದರೆ ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ. ಸೊ ಮತ್ತು ಇದು ಲೈನಿಂಗ್ ಬಟ್ಟೆ ಮೇಲೆ ನಾವು ಹೊಲಿಗೆ ಅನ್ನೋದು ಹಾಕೋಬೇಕು. ಒಂದ್ಸಲ ಉಗುರಲ್ಲಿ ಈ ರೀತಿ ಕಿಚ್ಕೊಳ್ಳಿ. ಸೊ ಇದ್ರ ಮೇಲೆ ಮೇನ್ ಬಟ್ಟೆ ಮೇಲೆ ಅಲ್ಲ, ಇದ್ರ ಮೇಲೆ ಲೈನಿಂಗ್ ಮೇಲೆ ಒಂದು ಹೊಲಿಗೆ ಅನ್ನೋದು ಹಾಕ್ಕೊಂಡಿದ್ದೀನಿ. ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಮತ್ತು ಇನ್ನೂ ಕುತ್ಕೊಂಡಿರ್ತೀನಿ. ಸೊ ಇದೇನಿರುತ್ತೆ ಮತ್ತು ಇದು ಸೀದಾ, ಇದು ಲೈನಿಂಗ್ ಕಡೆ. ಸೊ ಇದನ್ನು ಈ ರೀತಿ ಮಾಡ್ಕೊಬೇಕು. ಸೀದಾ ಅನ್ನೋದು ಮೇಲ್ಗಡೆ ಬರಬೇಕು. ಸೊ ಇದ್ರ ಮೇಲೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಬೇಕು.
ಸೊ ಇದಾಗಿದೆ. ಸೊ ಈಗ ನಾವು ಒಂದು ಲೂಸ್ ಹೊಲಿಗೆ ಅನ್ನೋದು ಹಾಕ್ಕೊಬೇಕು. ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಇದನ್ನು ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ನೋಡ್ಕೊಂಡು ತೊಗೊಳ್ಳಿ. ಸೊ ಈ ಕಡೆ ಬರುತ್ತೆ, ಈ ಕಡೆ ಬರುತ್ತೆ. ಸೊ ಈ ಸೀದಾ ಏನಿರುತ್ತೆ ಮತ್ತು ಈ ಸೀದಾ ಯಾವಾಗೂ ಕರೆಕ್ಟಾಗಿರಬೇಕು. ಮತ್ತು ಇದು ಬಂದು ಫ್ರಂಟು, ಇದು ಬಂದು ಇದು ಸೈಡ್. ಓಕೆನಾ? ಸೊ ಇದನ್ನು ಕೂರಿಸ್ಕೊಳ್ಳೋಣ. ತುಂಬ ಎಳೆಯೋಕ್ಕೆಲ್ಲ ಹೋಗಬಾರ್ದು. ಕರೆಕ್ಟಾಗಿ ಹೆಂಗಿದೆ ಹಂಗೆ ಸ್ಟಿಚ್ ಅನ್ನೋದು ಹಾಕಬೇಕು. ಮತ್ತು ಇದು ಕೂಡ ನೋಡ್ಬೋದು, ಇದು ಮೈನ್ ಫ್ಯಾಬ್ರಿಕ್. ಸೊ ಡಬಲ್ ಸ್ಟಿಚ್ ಹಾಕೋಬೇಕು. ಸೊ ಈಗ ಇವೆರಡು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಣ. ಯಾವುದಾದ್ರು ಎಕ್ಸ್ಟ್ರಾ ಬಂದಿದ್ರೆ ಒಂದು ಡಾಟ್ ಅನ್ನೋದು ಇಟ್ಕೊಬೇಕು. ಸೊ ಇಲ್ಲಿ ಕರೆಕ್ಟಾಗಿ ಬಂದಿದೆ. ಒಂದು ವೇಳೆ ಒಂದು ಹೆಚ್ಚು ಕಮ್ಮಿ ಬಂದರೆ ಅವಾಗ ಏನು ಮಾಡಬೇಕು, ಇಲ್ಲಾಗಲಿ ಅಥವಾ ಇಲ್ಲಾಗಲಿ ಒಂದು ಪಾಯಿಂಟ್ ಅನ್ನಷ್ಟು ನಾವು ಎಕ್ಸ್ಟ್ರಾ ಅನ್ನೋದು ಹಿಡಿಬೇಕು. ಆಗ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಅಂತ. ಸೊ ಇದೀಗ ನನಗೆ ಕರೆಕ್ಟಾಗಿ ಬಂದಿದೆ.